ಚಳುವಳಿ ಮುಂಚೂಣಿಯಲ್ಲಿದ್ದಾರೆ. ನಿಮ್ಮ ಒಂದೊಂದು ಅಕ್ಷರವನ್ನು ಕೂಡ ನಾವು ಕಿವಿಗೊಟ್ಟು, ಕಣ್ಣು ಕೊಟ್ಟು, ಮನಸ್ಸು ಕೊಟ್ಟು, ಎಲ್ಲ ಕೊಟ್ಟು ನೋಡ್ತೀವಿ, ಪಂಚೇಂದ್ರಿಯಗಳ ಸಮೇತ ನೋಡ್ತೀವಿ. ನೀವು ನಿಮ್ಮ ಇಷ್ಟ ಬಂದಂಗೆ ಮಾಡಿದ್ರೆ ಆದರೆ ಆ ಚಳುವಳಿ ಹಣೆ ಬರ ಬಂಡಾಯ ಹೇಗೆ ಹಾಳಾಗೋಯ್ತೋ, ನೆಗೆದು ಬಿದ್ದೋಯ್ತೋ, ನೆಲ ಕಚ್ಚೋಯ್ತೋ, ಹಾಗೆ ದಲಿತವು ಕೂಡ ನೆಲ ಕಚ್ಚೋಗುತ್ತೆ. KR ನಗರದಲ್ಲಿ ಮಂಜುನಾಥ್ ಅಂತಿದ್ರು, ಎಷ್ಟು ಮಂಜುನಾಥೋ ಏನೋ ಅಂತ, ಅವ್ರು ತೀರ್ಕೊಂಬಿಟ್ರು ಮೊನ್ನೆ ಸಹ. ನನಗಿಂತ ಚಿಕ್ಕವ್ರು ಇರ್ಬೋದು ಅವರು ನಾನು ಬೇಂದ್ರೆಯನ್ನು ಓದುವುದಿಲ್ಲ, ಕುವೆಂಪುವನ್ನು ಓದುವುದಿಲ್ಲ, ಕೇವಲ ಪೂತಿನ ಅವರೇ ನನಗೆ ದೊಡ್ಡ ಕವಿ ಅಂತ ಹೇಳಿದವರು. ಇಂಥ ಮೂರ್ಖರು ಕಟ್ಕೊಂಡು ನಾವು ನಮ್ಮ ನಾಡು ನುಡಿಯನ್ನು ಕಟ್ಟಕ್ಕಾಗೋದಿಲ್ಲ. ನೀವು ಏನು ದಲಿತರಿಗೆ ಅನ್ಯಾಯ ಆಗ್ಬಿಟ್ಟಿದೆ ಅಂತ ನೀವು ಹೇಳುವಾಗ ಆಯಿತು, ಒಪ್ಕೊತೀನಪ್ಪ, ಹೌದು ಅನ್ಯಾಯ ಆಗಿದೆ, ಪುತಿನ್ ಅವರಿಂದ ಮುನ್ನುಡಿ ಬಳಸಿದ್ರೆ ಸರಿ ಹೋಗುತ್ತೆ ಹೇಳ್ಬೋದಲ್ಲ. ನೀವು ನಿಮ್ಮ ಸ್ವಂತಕ್ಕೆ ಒಂದು ಮಾಡ್ಕೊತೀರಿ, ಪಬ್ಲಿಕ್ ಇನ್ನೊಂದು, ಸಾರ್ವಜನಿಕರಿಗೆ ಒಂದು ಮಾಡ್ತೀರಿ ಅಂದ್ರೆ ಏನರ್ಥ? ಕುವೆಂಪು ಬಗ್ಗೆ ನಾನು ನಿನ್ನೆ ಒಂದು ಮಾತಾಡಿ, ಇವತ್ತೊಂದು ಮಾತಾಡಿ, ನಾಳೆ ಒಂದು ಮಾತಾಡೋದಕ್ಕೆ ನಾನು ಅನಂತಮೂರ್ತಿ ಅಲ್ಲ. ಪೂತಿನ ಅವರ ನನ್ನ ನಡುವಿನ ಈ ಅಂತರಂಗದ ಸಂಬಂಧ ನಾನು ನಿಮಗೆ ಇವತ್ತು ಹೊರಗೆ ಬಿಚ್ಚಿ ಹೇಳ್ತಾ ಇದ್ದೀನಿ ಹೊರತು ಇವರು ಎಲ್ಲರೂ ನನಗೆ ಗೊತ್ತಿದ್ದವರು, ಇವ್ರ ಜೊತೆ ಎಲ್ಲ ನಾನು ಒಡನಾಟ ಮಾಡಿದ್ದೆ ಅಂತ ಇದುವರೆಗೂ ಎಲ್ಲಿಯೂ ಟಾಮ್ ಮಾಡಿಲ್ಲ, ಡಂಗೂರ ಹೊಡೆದಿಲ್ಲ, ಇವರು ಯಾರನ್ನೂ ಬಳಸಿಕೊಂಡಿಲ್ಲ. 75ನೇ ವಯಸ್ಸಿನಲ್ಲಿ ಇವರ ಅಗತ್ಯವೂ ನನಗಿಲ್ಲ, ಯಾರದೂ ಇಲ್ಲ. ಆದರೆ ನನ್ನ ಒಳಗಡೆ ಇದ್ದಾರಲ್ಲ ಅವರನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮಿತ್ರನ ಒಂದು ಉದಾಹರಣೆ ಕೊಡಬೇಕು ಅಂತ ಅನ್ನಿಸ್ತಾ ಇದೆ ಈಗ. ಏನು ಅಂತಂದರೆ, ರಾಮನು ಕೂಡ ಹನುಮಂತ ಏನಯ್ಯ ನನ್ನ ಮಾತೇ ಕೇಳ್ತಾ ಇಲ್ಲ ನೀನು, ಎಷ್ಟು ಹೇಳಿದ್ರು ಕೇಳ್ತಾ, ನೀನು ಯಾವ ಸೀಮೆ ರಾಮನಯ್ಯ, ನಿಜವಾದ ರಾಮ ಇಲ್ಲಿದ್ದಾನೆ ನನ್ನೊಳಗಡೆ, ನೀನು ಯಾವ ರಾಮ ಅಂತಾನೆ. ಇದು ಮಿತ್ತಲ್ಲಿದೆ, ಇದು ಪುರಾಣದಲ್ಲಿದೆ. ಆಗ ಓಹೋ ಅಷ್ಟು ನೀನು ಜಂಬ ಅಹಂಕಾರ ಪೊಗರು ಬಂದ್ಬಿಡ್ತಾ ಅಂತ ರಾಮ ಕೇಳಿದಾಗೂ ಆಗ ಅವನು ಎದೆಯನ್ನು ಸೀಳಿ ಇಲ್ಲಿರೋ ರಾಮ ನಿಜವಾದ ರಾಮನ ನೀನ ಅಂತ ಕೇಳ್ತಾನೆ ಹನುಮಂತ. ಹಾಗೆ ನಂದು ಪ್ರಸಂಗ. ಇವೆಲ್ಲರೂ ಕೂಡ ನನ್ನ ಒಳಗಡೆ ಇದ್ದಾರೆ. ಅವ್ರು ಕೆಟ್ಟವ್ರು ಇರ್ಬೋದು, ಒಳ್ಳೆಯವರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಸಣ್ಣವ್ರು ಇರ್ಬೋದು, ಬೇರೆ ವಿಷಯ. ಆದರೆ ನಾನು ಇವ್ರ ನಡುವೆ ತಾನೇ ಎದ್ದು ನಿಂತಿರೋದು. ಅವರು ಆ ಥರ ನನಗೆ ಒಂದು ರೀತಿ ಇಂಗ್ಲೀಷ್ನಲ್ಲಿ ಟ್ರೀಟ್ಮೆಂಟ್, ಇದಕ್ಕೆ ಕನ್ನಡದಲ್ಲಿ ಶುಶ್ರೂಷೆ ಅಂತ ಹೇಳೋಕ್ಕಾಗಲ್ಲ. ಶುಶ್ರೂಷೆ ಅಂದರೆ ಒಳ್ಳೆಯ ಪದ, ಟ್ರೀಟ್ಮೆಂಟ್ ಅದು ಒಳ್ಳೆಯದು ಹೌದು, ಕೆಟ್ಟದ್ದು ಹೌದು. ರೌಡಿಗಳು ಹೇಳ್ತಾರೆ ಅವನಿಗೆ ಸರಿಯಾದ ಟ್ರೀಟ್ಮೆಂಟ್ ಮಾಡಬೇಕು ಅಂತಾರೆ. ಅದೇನು ಒಳ್ಳೆಯದ ಕೆಟ್ಟದ ನಿಮಗೆ ಗೊತ್ತದು. ಹಾಗಾಗಿ ಯಾಕೆ ಹೇಳಿದೆ ಅಂದರೆ, ಈಗ ಇದರಲ್ಲಿ ಪೂತಿನ ಅವ್ರಿಗೂ ನನ್ನ ಎದೆ ಒಳಗಡೆ ಒಂದು ಸ್ಥಳ ಇದೆ. ಈಗಾಗಲೇ ಒಂದು ಸಲ ಹೇಳಿದೆ ನಿಮಗೆ, ನನ್ನ ಪುಸ್ತಕ ಬಿಡುಗಡೆಯಾಗುವ ಆ ದಿನ ಅವರು ತನ್ನ ಕಟ್ಟಿನಲ್ಲಿದ್ದ ಹಾರವನ್ನು ಹಾಕಿ, ಹುಡುಗ ಯಾರವನು ಕರೀರಿ ಅಂತಂದು ಕಟ್ಟಿನಲ್ಲಿದ್ದ ಹಾರ ಹಾಕಿದ್ದಿದೆಯಲ್ಲ, ಅದು ಎಂದೆಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಕಾರ್ಯಕ್ರಮಗಳಾಗಿ ಹೋಗಿವೆ, ಎಷ್ಟೆಷ್ಟೋ ಶಾಲುಗಳು, ಹಾರಗಳು, ತುರಾಯಿಗಳು, ಪೇಟಗಳು ಏನೇನೋ ನನಗೆ ಬಂದ್ಬಿಟ್ಟಿವೆ. ಆದರೆ ಪೂತಿನ ತನ್ನ ಎದೆಗೆ ಹಾಕಿದ, ತನ್ನ ಕುತ್ತಿಗೆಗೆ ಹಾಕಿದಂಥ ಆ ಹಾರವನ್ನು ನನಗೆ ತೆಗೆದು ಹಾಕಿದ್ರಲ್ಲ ಅವ್ರ ಎದುರುಗಡೆ, ಕರೆಕ್ಟ್, ಶತ್ರು ಸಮೂಹದ ಎದುರುಗಡೆ ಅವ್ರು ಅನ್ಕೊಂಡಿರ್ತಾರೆ ನಾವು ತಪ್ಪು ಮಾಡಿದ್ರು ಅಂತ ಅನ್ಕೊಂಡಿರ್ಬೋದು, ಅದು ನಂಗೆ ಗೊತ್ತಿಲ್ಲ. ಅಥವಾ ಸಾಂಕೇತಿಕವಾಗಿ ಪೂತಿನ ಅವರು ನೀವು ತಪ್ಪು ಮಾಡಿದ್ದೀರಿ ಅಂತ ಹೇಳಿದಾಗೂ ಅದು ನಿಜ. ಅದು ಅವ್ರು ಹಾಗೆ ಇದ್ದವ್ರು ಪುತಿನ್ ಅವರು. ನಾನು ಪುತಿನ್ ಅವ್ರ ಮನೆಗೆ ಹೋದಾಗೆಲ್ಲ ನನಗೆ ಕಣ್ಣಿಗೆ ಬೀಳ್ತಿದ್ದೇನು ಅಂತಂದರೆ, ಈ ಸೊಪ್ಪೊಂದು ಕಳ್ಳೆ ಸೊಪ್ಪಿದೆಯಲ್ಲ ಅದನ್ನು ಬಿಡ್ತಾ ಕೂತಿರೋದು, ಬಂದವರು ಕೊಡೋದು ಆ ಸೊಪ್ಪನ್ನ ನೀನು ಬಿಡಿಸಿ ಬಾಯಿಗೆ ಹಾಕು ಅಂತ. ಇದು ಪುತಿನ್ ಅವರ ಬಹಳ ಸಹಜವಾದ ಒಂಥರ ಏನು ಅದು ಹೆಂಗೆ ಹೇಳಿದ್ರೆ ಆಟ ಆಡಿದ ಹಾಗೆ, ಲೀಲಾಜಾಲವಾಗಿ ಆಟ ಆಡ್ತಾರೆ. ಅಥವಾ ಹಿಂದೆ ನಾಟಕಕಾರರು ನೀವು ಒಂದು ಸಂಗೀತ ಬರುತ್ತೆ ಅಂತ ನೀವು ನನ್ನ ಗೆಳೆಯರಪ್ಪ, ನಮ್ಮೂರಲ್ಲಿ ಸಾಯಂಕಾಲ ಪ್ರಾಕ್ಟೀಸ್ ಇದೆ, ನಾಟಕದ ಪ್ರಾಕ್ಟೀಸ್ ಇದೆ. ನಾನು ಗಣಪತಿ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಆಗ ಅವನು ಮೇಷ್ಟ್ರು ಏನು ಮಾಡ್ತಾನೆ ಅಂತ ಲೆಗ್ ಅಂತಾರೆ ಅದನ್ನು, ಪೆಟ್ಟಿ ಅನ್ನಲ್ಲ, ಹಾರ್ಮೋನಿಯಂ ಅನ್ನಲ್ಲ, ಲೆಗ್ ಒತ್ತಾ ಏನೋ ಬಂದ್ಬಿಟ್ರಲ್ಲ ಯಾರನ್ನೋ ಗೆಳೆಯರನ್ನ ಕರ್ಕೊಂಡು, ಇಲ್ಲ ಇವ್ರಿಗೂ ನಾಟಕ ಹೌದಾ, ಇಲ್ಲ ಒಂದು ಮೊಟ್ಟೆಟ್ಟಿ ಮೊಟ್ಟಾಡಿ ಅಂತಾರೆ. ಮೊಟ್ಟಂದ್ರೆ ಒಂದು ಹಾಡು ಹಾಡ್ಬೇಕು ನೀವೀಗ. ಅದು ಹಾಗೆ ಅವತ್ತಾಗಿದ್ದೇನು ಅಂತಂದರೆ, ಅವರು ನನ್ನನ್ನು ಆ ಮಟ್ಟಕ್ಕೆ ಏರಿಸಿದ್ರು. ಶಂಕರೇಗೌಡರಿದ್ದರು, ಎಂತೆಂಥವ್ರು ಇದ್ರು ಮೇಲ್ಗಡೆ, ಟ್ರಸ್ಟು ಒಪ್ಪನ್ನು
ಇನ್ನೇನು ಬೇಡ, ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ನೀವು ಇಷ್ಟೆಲ್ಲ ಮಾಡಿದ್ದೀರಿ, ನೀವೆಲ್ಲ ಬಂದಿದ್ದೀರಿ ಅನ್ನೋದಕ್ಕೂ ನನಗೆ ಗೊತ್ತಿಲ್ಲ ಹಾಗೆ ಅಂತಿದ್ನೋ ಅಥವಾ ಈಗಿನ ಬುದ್ಧಿಲಿ ಮಾತಾಡ್ತಾ ಇರೋದು. ಅದೇ ನಡೆದಿರೋದು 73ರಲ್ಲಿ, 50-60 ವರ್ಷ ಆಗೋಗಿದೆ. ಆದರೆ ಅದು ಉಳಿದಿದೆಯಲ್ಲ, ಆ ನೋವು ಉಳಿದಿದೆಯಲ್ಲ, ಆ ಮುಳ್ಳನ್ನು ತೆಗಿತಾ ಇದ್ದೀನಿ ಗಟ್ಟೆ, ಮುಳ್ಳಾಗಿದೆ ಅದನ್ನು ತೆಗೆದುಬಿಡೋಣ ಅಂತ ಹೇಳಿ ತೆಗೆಯುವ ಪ್ರೇಮೆ. ಅದು ನರಸಿಂಹಾಚಾರ್ಯರು ಮಾಡಿದಂಥ ಕೆಲಸ ಅದು. ಆಮೇಲೆ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ, ಕುವೆಂಪು ಬಗ್ಗೆ ಮಾತಾಡ್ತಾ ಇದ್ದೆ. ಅದ್ರ ಬಗ್ಗೆ ಅವ್ರದ್ದು ಯಾವುದೂ ಟೀಕೆ ಇರಲ್ಲ. ಅವರಿಬ್ಬರು ಎಲ್ಲರೂ ಗೆಳೆಯರೇ. ಅವರು ಪುತ್ತಿನ ಅವರು ಕೂಡ ಅವರ ಗೆಳೆಯರು. ಆದರೆ ಅವರು ಯಾವುದೋ ಒಂದು ಪುಸ್ತಕಕ್ಕೆ ಮುನ್ನುಡಿ ಬರೀರಿ ಅಂದೆ. ನಾನು ತೆಲುಗಿನ ವಿಶ್ವನಾಥ ಸತ್ಯನಾರಾಯಣ ಅಂತ ಅವರು ಜ್ಞಾನಪೀಠ ಬಂದಿತ್ತು ಅವರಿಗೆ. ಆ ಪುಸ್ತಕನ ಕನ್ನಡಕ್ಕೆ ಅನುವಾದ ಮಾಡಿದಾಗ ಇವ್ರಿಗೆ ತಗೊಂಡೋಗಿ ಕೊಟ್ಟೆ, ಇದಕ್ಕೆ ನೀವು ಮುನ್ನುಡಿ ಬರೀಬೇಕು ಅಂತ. ನಾನು ಅನುವಾದದ ಬಗ್ಗೆ ನನಗಂಥ ಒಳ್ಳೆಯ ಅಭಿಪ್ರಾಯ ಇಲ್ಲ, ಇದು ನಿನ್ನದೇ ಆದ ವಿಚಾರ ವಿಮರ್ಶೆ ಅಲ್ಲಾದ್ರಿಂದ ನಾನು ಇದಕ್ಕೆ ಬರೆಯೋಲ್ಲ ಅಂತ ಹೇಳಲಿಲ್ಲ ಅವರು. ಸೂಕ್ತ ಅಲ್ಲ ಅಂತ ಈ ಥರ ಮಾತಾಡೋರು ಪುತ್ತಿನ ಅವರು. ನಗುತ್ತಾನೆ, ಲಘು ಬಗೆಯಿಂದನೇ ಈ ಥರ ಮಾತಾಡೋರು. ನನಗೆ ಯಾಕೋ ಇವರು ಅಷ್ಟು ಮನಸ್ಸಿಗೆ ಬರಲಿಲ್ಲ, ಅನಿಸ್ಲಿಲ್ಲ. ಆಮೇಲೆ ಬಿಟ್ಬಿಟ್ಟೆ ನಾನು. ಆಮೇಲೆ ಆದರೆ ಪುತ್ತಿನ ಅವರು ನಾನು ಬೇರೆ ಬೇರೆ ವಿಷಯಗಳಿಗೆಲ್ಲ ಪುಸ್ತಕ ತೊಗೊಂಡೋಗಿ ಕೊಡೋದು, ಅವ್ರು ಕೇಳೋರು, ನಿನ್ನ ಬೆಳವಣಿಗೆ ಏನಾಗಿದೆ, ಹೇಗಾಗಿದೆ ಅಂತ. ಅದಕ್ಕೆ ಇನ್ನೊಂದು ಕಾರಣ ಏನಂದರೆ ನಾರಾಯಣ್ ಶೆಟ್ಟರು ಪುತ್ತಿನ ಅವರ ಅಂತರಂಗದ ಭಕ್ತರು. ಹೌದೌದು, ನಾರಾಯಣ್ ಶೆಟ್ಟರ ಮಾತು ಅಂದರೆ ಪುತ್ತಿನ ಅವರಿಗೆ. ಕುವೆಂಪುಗೂ ಅವ್ರ ಭಕ್ತರು. ಅದಕ್ಕೆ ಪುತ್ತಿನ ಅಷ್ಟು ಹಚ್ಕೊಂಡಿರಲಿಲ್ಲ ಯಾರು, ಕುವೆಂಪು ಅವರು. ಅವ್ರಿಗೆ ಬೇರೆ ಬೇರೆಯವರು ಇದ್ದರು ಯಾರೋ, ಅದು ಬೇರೆ ವಿಷಯ. ಇವರಿಗೆ ನಾರಾಯಣ್ ಶೆಟ್ಟರು ಅಂದರೆ ಭಾಳ ಗೌರವ. ನಾನು ನಾರಾಯಣ್ ಶೆಟ್ಟರು ಮನೆಯದೇ ಉಳ್ಕೊತಾ ಇದ್ದಿದ್ದು ಯಾವಾಗಲೂ. ಹೆಸರೇ ಹೇಳ್ದಂಗೆ ಶೆಟ್ಟರು ಅವರು, ದೇವಾಂಗದವರು. ಈಗ ಅವ್ರ ಹೆಸರಿನಲ್ಲಿ ಟ್ರಸ್ಟ್ ಮಾಡಿದ್ದಾರೆ, ಅದೇನೇನೋ ಮಾಡಿದ್ದಾರೆ, ನನ್ನೂ ಕರೀತಾರೆ. ನಾನು ಅದಕ್ಕೆ ಯಾವುದಕ್ಕೂ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ, ಅದು ಬೇರೆ ವಿಷಯ. ಆದರೆ ಆವಾಗ ಪುತ್ತಿನ ಅವರು ನನ್ನನ್ನು ಪರವಾಗಿಲ್ಲ, ಬಂದಿದ್ದಂತೆ ನೆನ್ನೆ ನೀನು ಆ ಥರ ಬಂದಿದ್ದಂತೆ, ಓದಂತೆ, ಈ ಥರ ಇತ್ಯಾದಿ ಅಂತ. ಸೊ ಆದರೆ ನಮ್ಮಲ್ಲಿ ಒಂದು ಟ್ರೆಡಿಷನ್ನು ಇದೆ. ಏನು ಅಂದರೆ ಕುವೆಂಪು, ಬೇಂದ್ರೆ, ಪೂತಿನ, ಇವರು ಮೂರು ಜನ ಇಟ್ಕೊಂಡು ಹೇಳೋದು. ಇವರು ಕವಿತ್ರಯರು ಅನ್ನೋದು. ಹಿಂದೆ ಪಂಪ, ಪೊನ್ನ, ರನ್ನ ಇದ್ದ ಹಾಗೆ ನಮ್ಮಲ್ಲಿ ಕವಿತ್ರಯರು ಅಂತ ಹೇಳ್ಕೊಂಬರೋದು. ಸುಮ್ಮನೆ ಒಂದು ಆಡು ನುಡಿ ಅನ್ನೋಣ, ಅದೇನು ಉದ್ದೇಶಪೂರ್ವಕವಾಗಿ ಅವನವರು ಅನ್ನೋ ಬಿಟ್ಟು ನನಗೆ ಗೊತ್ತಿಲ್ಲ. ಈ ಹೊಸ ಆ ನಂತರದ ಒಂದು ಪರಂಪರೆಯಲ್ಲಿ ಶಿವರುದ್ರಪ್ಪ, ಚನ್ನವೀರ ಕಣ್ವಿ, ನರಸಿಂಹಸ್ವಾಮಿ ಅವರು, ಈ 3 ಜನ ಕವಿತ್ರಯ ಅನ್ನೋದು. ಈ 3 ಜನನ್ನ ಲಂಕೇಶು ಹಾಗೆ ಮಾಡಿಬಿಟ್ರು. ಅವರು 60 ಏನೋ ಹುಟ್ಟಿದಬ್ಬ ಆದಾಗ ಲಂಕೇಶು, ಅನಂತಮೂರ್ತಿ, ತೇಜಸ್ವಿ. ಅಯ್ಯೋ, ಇವು 3 ಜನನ ಮೀರಿಸೋರು ಆವತ್ತಿರ್ಲಿಲ್ವೇ? ಯಶವಂತ ಚಿತ್ತಾಳ್ರನ್ನ ಯಾಕೆ ಸೇರಿಸ್ಕೊಳ್ಳಿಲ್ಲ? ಶಾಂತಿನಾಥ್ ದೇಸಾಯಿನ ಯಾಕೆ ಅಂತ ನಾನು ಅನ್ಕೊಂಡಿರೋದು. ಅವ್ರಿಗೆ ಹಾಗಲ್ಲ, ಅದು ಟ್ರೆಂಡ್ ಕಾಯಿನ್ ಮಾಡೋದು ಅಟ್ಟೆ 3 ಜನನೂ ಅಂತ. ಹಾಗೆ ಇದು ಏನಾಯಿತು ಅಂತಂದರೆ, ಕುವೆಂಪು ಮತ್ತು ಬೇಂದ್ರೆ, ಪೂತಿನಾಗ ಏನು ಹೊಡ್ತಾ ಬೀಳ್ತು ಅಂದರೆ, ಇವತ್ತಿಗೂ ಕೂಡ ಪೂತಿನನ ಕಾವ್ಯವನ್ನು, ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡವರು ತುಂಬ ಕಡಿಮೆ. ಹಾಡ್ತಾರೆ ಅವ್ರ ಪದ್ಯಗಳನ್ನು. ಅವ್ರಿಗೂ ಭಾಳ ಬೇಕಾದವರು ನಮ್ಮ ಶಿವರಾಮ ಶಾಸ್ತ್ರಿ ಅಂತಿದ್ರು. ಅದಕ್ಕಿಂತ ಹೆಚ್ಚಾಗಿ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಅವ್ರಿಗೆ ಭಾಳ ಬೇಕಾದವರು, ತುಂಬ ಹತ್ತಿರವಾದವರು. ವಿಶೇಷವಾಗಿ ಪೂತಿನವರಿಗೆ ಸಂಗೀತ ಬರ್ತಿತ್ತು. ಬೇಂದ್ರೆಗೆ, ಕುವೆಂಪುಗೆ ಸಂಗೀತ ಗೊತ್ತಿರಲಿಲ್ಲ, ಹೇಳಬೇಕು. ಚೆನ್ನಾಗಿ ಹಾಡೋರು. ಬೇಂದ್ರೆ ಕಿರ್ಚ್ಕೊಳ್ಳೋರು, ಜಾನಪದ. ಇನ್ನೂ ಯಾಕ ಬರಲಿಲ್ಲವಾ ಅಂತ ಅನ್ಬೋದು ಅಷ್ಟೇ, ಅದು ಸಂಗೀತ ಆಗಲ್ಲ. ಈ ಕುವೆಂಪು ಅವರು ನೀನು ಅದೇನೋ ಹೇಳ್ಕೊಬೋದು, ಒಳ್ಳೆ ಮಧುರವಾದ ಕಂಠ ಕುವೆಂಪುದು. ಪೂತಿನ ಆಗಲ್ಲ, ಸಂಗೀತ, ಶಾಸ್ತ್ರೀಯವಾದ ಸಂಗೀತ ಗೊತ್ತಿತ್ತು ಅವರಿಗೆ. ರಾಗಗಳನ್ನು ಗುರುತಿಸ್ತಾ ಇದ್ರು, ಗೊತ್ತಾಯ್ತಾ? ದೊರೆಸ್ವಾಮಿ ಅಯ್ಯಂಗಾರ್ ಅಂತ, ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಅಂತವರು ಮಾಡ್ಕೊಂಬಂದ ನೊಟೇಷನ್ ತಿದ್ದುವ ಶಕ್ತಿ ಪೂತಿನ ಅವ್ರಿಗಿತ್ತು. ತುಂಬ ಸಂಗೀತದಲ್ಲಿ ಅವರು ಜ್ಞಾನಿಯಾಗಿದ್ದರು, ಪರಮಜ್ಞಾನಿ, ಅದರಲ್ಲೇನು ಅನುಮಾನವೇ ಇಲ್ಲ. ಅದೇ ಅವ್ರೇನು ಸಂಗೀತದ ಬಗ್ಗೆ ಏನು ಅಷ್ಟು ಬರೀಲಿಲ್ಲ, ಅಥವಾ ಅವನ್ನೇನು ತಗೊಂಡೋಗಿ ಸಂಗೀತ ಸಮ್ಮೇಳನ ಅಧ್ಯಕ್ಷರಾಗಿ ಯಾರೂ ಮಾಡಲಿಲ್ಲ, ಅದು ಬೇರೆ ವಿಷಯ. ಆದರೆ ಸಂಗೀತ ಜ್ಞಾನ ಇಲ್ಲದೆ ಹೋಗಿದ್ರೆ ದಮಯಂತಿ ಮತ್ತು ಇತರ ರೂಪಕಗಳು ಬರೀಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಹೀಗೆ ಅವರು ಬರೆದಿರೋರೆಲ್ಲ ಕೂಡ ಇದು ಬ್ಯಾಲೆ ಥರ ಇದೆ, ರೂಪಕಗಳು. ಅದು ಯಾರು ಬೇರೆಯವ್ರ ಕೈಲಿ ಸಾಧ್ಯ ಆಗಲಿಲ್ಲ. ಅದನ್ನೆಲ್ಲ ಹಾಗೆ ಅದು ಆಕಾಶವಾಣಿಯಲ್ಲಿ ಬಂದಿದೆ, ಎಲ್ಲ ಕಡೆ ಬಂದಿದೆ. ಬಿ ವಿ ಕಾರಂತರು ಅವ್ರದ್ದು ಎತ್ಕೊಂಡು ಇದು ಪ್ರಸ್ತುತವಾದ ಇದು ನಾಟಕ ಅನ್ನೋ ಹಾಗೆ ಮಾಡಿ ತುಂಬ ಜನಪ್ರಿಯ ಮಾಡಿಬಿಟ್ರು ಅದನ್ನು. ಹೀಗೆ ಅವರಲ್ಲಿ ಇತ್ತು ಸಂಗೀತ ಪ್ರಜ್ಞೆ, ಸಂಗೀತ ಮತ್ತು ಸಾಹಿತ್ಯ. ಗೋಕುಲ ನಿರ್ಗಮನ ಅದು ಭಾಳ ಇವತ್ತು ಪೂತಿನವ್ರ ಹೆಸರನ್ನ ಉಳಿಸಿದ್ದು ಬಿ ವಿ ಕಾರಂತರು. ಮತ್ತು ಅದ್ಭುತ ಕಾವ್ಯ. ಹೌದು, ಅದ್ಭುತವಾದ ಕೃತ್ಯ ಅದು, ನಾಟಕ ರೂಪಕ. ಹೌದು.
ಇವರೆಲ್ಲರೂ ಬರೆದಿದ್ದಾರೆ, ನಾಟಕಗಳನ್ನ ಎಲ್ಲರೂ ಬರೆದಿದ್ದಾರೆ, ಸರಳ ರಗಳಿನಲ್ಲೆಲ್ಲ ಬರೆದಿದ್ದಾರೆ, ಎಲ್ಲರೂ ಬರೆದಿದ್ದಾರೆ. ಮಾಸ್ತಿ ಬರೆದಿದ್ದಾರೆ, ಬೇಂದ್ರೆನೂ ನಾಟಕ ಬರೆದಿದ್ದಾರೆ, ಕುವೆಂಪುನೂ ಬರೆದಿದ್ದಾರೆ. ದೊಡ್ಡ ಅದು ಬೇರೆ ಥರದ್ದು. ಆದರೆ ಗೀತ ರೂಪಕಗಳನ್ನು ಬರೆದಂಥ ಏಕೈಕ ವ್ಯಕ್ತಿಯನ್ನು ನನಗೆ ತಿಳಿದಾಗೆ ಪುತಿನ್ ಅವರು. ಆದರೆ ಜನಕ್ಕೆ ಆಗ ಅವರು ರಿಸೀವ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇದು ತುಂಬ ಸಂಸ್ಕೃತ ಭೂಯಿಷ್ಠ ಇರೋದು, ಅದರ ಒಳಗಡೆ ಚಿಂತನೆ ಬೇರೆ. ಅವರು ಚಿಂತನಶೀಲ ಕವಿ ಅಂತ ಯಾರು ಪುತಿನ್ ಅವ್ರಿಗೆ ಅದೇ ಹೆಸರು ಬಂದ್ಬಿಡ್ತು ಅವರಿಗೆ. 1-2 ಓದಿಗೆ ದಕ್ಕುತ್ತಿರ್ಲಿಲ್ಲ. ಅದು ಕಷ್ಟ ಆಗ್ತಿತ್ತು. ಅವರು ಕೂಡ ಲಲಿತ ಪ್ರಬಂಧಗಳು ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ. ಅದು ಇಷ್ಟ ಅಂತ ಕೀರ್ತಿನಾಥ್ ಕುರ್ತಕೋಟಿ ಹೇಳಿದ್ದಾರೆ. ಅವರ ಕಾವ್ಯಕ್ಕಿಂತ ನನಗೆ ಅವರ ಪ್ರಬಂಧಗಳೇ ಇಷ್ಟ ಅಂತ ಬರೆದ್ಬಿಟ್ಟು ಅವರು ಹೀಗೆ ದಿಕ್ ತಪ್ಪಿಸೋದು. ಅಂದ್ರೆ ಅದು ಎಲ್ಲೋ ಒಂದು ಕಡೆ ಆಯಾಯ ಕಾಲದಲ್ಲಿ ಒಬ್ಬೊಬ್ಬರನ್ನ ಎತ್ತಿ ಕಟ್ಟುವ, ಮತ್ತೊಬ್ಬರನ್ನ ಬೇಂದ್ರೆ ಎತ್ ಕಟ್ಬೇಕಾದ್ರೆ ಪುತಿನ್ ಸ್ವಲ್ಪ ದೊಡ್ಡವನ್ ಮಾಡಲೇಬೇಕಲ್ಲ. ಅದಕ್ಕೆ ಇನ್ನೊಂದು ಚೆನ್ನಾಗಿ ನೀವು ಹೇಳಿದ್ದು ಅಕ್ಷರ ಸತ್ಯನಕ್ಕೆ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಸ್ಕೂಲ್ನಲ್ಲಿ ನಮ್ಮ ಟೀಚರು ಎಲ್ಲರಿಗೂ ಇದು ಅನುಭವ ಆಗಿದೆ, ಎಲ್ಲರೂ ಹೇಳ್ತಿರ್ತಾರೆ ಒಂದು ಗೆರೆ ಬರಿ ಅನ್ನೋದು. ಈಗ ಇದಕ್ಕಿಂತ ದೊಡ್ಡದು ಇನ್ನೊಂದು ಬರೆಯೋ, ಇಲ್ಲೊಂದು ಚಿಕ್ಕದು ಬರೆಯೋ ಅನ್ನೋರು ಮೇಲೆ ಕೆಳಗೆ. ಚಿಕ್ಕದು ಬರೋದ್ರೆ ಅದು ದೊಡ್ಡದು, ಹೌದು, ದೊಡ್ಡದು ಬರೋದ್ರೆ ಇದು ಚಿಕ್ಕದು. ಹೀಗೆ ಸಾಹಿತಿಗಳನ್ನ ಕುರ್ತಕೋಟೆ ಕೂಡ ನಿಜವಾದ ಕುರ್ತಕೋಟೆ ಅವರು ಪುತಿನ್ ಅವರಿಗೆ ನ್ಯಾಯ ಸಲ್ಲಿಸಬೇಕಾಗಿತ್ತು. ಅದಕ್ಕೆ ಹೇಳಿದ್ದು ಈ ಕೆಲಸ ಮಾಡಿದವರು ಸುಜ್ಜಿನ ಅವರು, ನಾರಾಯಣ್ ಶೆಟ್ಟರು. ಅಲ್ಲಿ ಅವರ ನಾಟಕ ಇದೆಯಲ್ಲ, ಅದು ಅತ್ಯಂತ ಶ್ರೇಷ್ಠವಾದ ಗೀತರೂಪಕ. ಅದು ಅದಕ್ಕೆ ತೀನಂ ಶ್ರೀಕಂಠಯ್ಯನವರು 30-40 ಪುಟದ ಮುನ್ನುಡಿ ಬರೆದಿದ್ದಾರೆ. 2 ವರ್ಷ ಕಾದಿದ್ದಾರೆ. ಈಗ ಮುನ್ನುಡಿ ಹೆಂಗೆ ಅಂದರೆ ನನ್ನ ಹತ್ರಕ್ಕೆ ಬರ್ತಾರೆ, ಸರ್ ಮುಂದೊಂದು ವಾರ ಕೊಟ್ಬಿಡ್ಬೇಕು, ಪ್ರಿಂಟಿಗೆ ಹೋಗ್ಬಿಟ್ಟಿದೆ, ರಿಲೀಸ್ ನೋಡಿ, ಡೇಟ್ ನೋಡಿ. 2 ವರ್ಷ ತೀನಂ ಶ್ರೀಕಂಠಯ್ಯನವರಿಗೆ ಕಾಯ್ಕೊಂಡು ಬರೆದ್ರೆ ನೀವು ಬರಿಬೇಕು, ಪ್ರಿಂಟ್ ಮಾಡ್ತೀನಿ, ಇಲ್ಲ ಮಾಡಲ್ಲ. ಇದು ಆ ಕಾಲದ ಒಂದು ಟ್ರೆಂಡ್. ಇವಾಗ ಏನಿಲ್ಲ, ಗೋಯಿಂಡ ಇನ್ಸ್ಟಂಟ್ ಕಾಪಿ. ಈಗ ಓದಕ್ಕೂ ಬಿಡಲ್ಲ, ಓದ್ದೇ ಇರೋ ಪರವಾಗಿಲ್ಲ ಅಂತ. ಅದಕ್ಕೆ ಚಂದ್ರಶೇಖರ ಕಂಬಾರು ಬಹಳ ಪ್ರಸಿದ್ಧರು ಅಂತ ಕೇಳಿದ್ದೀನಿ. ಅವ್ರಿಗೆ ಓದಬೇಕಾಗೇ ಇಲ್ಲ, ಮುನ್ನುಡಿ ತಗೋ ರೆಡಿಮೇಡ್. ನಾನು ಬರೆದಿರೋದಲ್ಲ, ಯಾರೋ ಅವ್ರ ಶಿಷ್ಯ ಒಬ್ಬ ಡಾಕ್ಟರ್ ಪ್ರಭುಸ್ವಾಮಿ ಅನ್ನೋನು ನಮ್ಮ ಕಂಬಾರು ಓದಲಿಯೇ ನನಗೆ ಮುನ್ನುಡಿ ಬರೆದು ಕೊಟ್ಟಿದ್ದಾರೆ ಅಂತಾನೆ ದಾಖಲಿಸಿದ್ದಾನೆ. ಇದಕ್ಕಿಂತ ಬೇಕಾ? ಸೊ ಹಾಗಲ್ಲ, ಅದಿದ್ದಾಗ ಪುತಿನ್ ಅವ್ರದ್ದು ಬಂದಿವೆ, ರೂಪಕಗಳು ಬಂದಿವೆ. ಆಮೇಲೆ ಕಾವ್ಯ ತುಂಬ ಅದ್ಭುತವಾದ ಬಂದಿದೆ. ಹಿರಿಯಣ್ಣ ಅವರ ಹಣತೆಯನ್ನು ಮೊದಲನೇ ಸಂಕಲನಕ್ಕೆ ಪ್ರೊಫೆಸರ್ ಎಂ ಹಿರಿಯಣ್ಣ ಅವರು ಮುನ್ನುಡಿ ಬರೆದಿದ್ದಾರೆ. ಇರ್ಬೋದು ರತ್ನತ್ರಯಲ್ಲಿ ಅವರು ಒಬ್ಬರು ಅಂತ ಅನ್ಕೊಳ್ಳೋಣ, ಆದರೆ ಸರಿಯಾಗಿ ಅವ್ರನ್ನ, ಆದರೆ ಅವರಿಗೆ ಅನ್ಯಾಯ ಆಗಿದೆ, ತುಂಬ ಅನ್ಯಾಯ ಆಗಿದೆ. ಈಗ ಜ್ಞಾನಪೀಠ ಪಡೆಯುವ ಯೋಗ್ಯತೆ ಇತ್ತಲ್ಲ ಅವ್ರಿಗೇನೆ, ಇಲ್ಲ. ಅದಕ್ಕೆ ಅವರು ಹೋಗ್ಬಿಟ್ರು. ಈಗ ಅವರ ಹೆಸರಿನಲ್ಲಿ ಒಂದು ಅಧ್ಯಯನ ಪೀಠವೂ ಇಲ್ಲ. ಏನೋ ಮಾಡ್ಕೊಂಡಿರ್ತಾರೆ. ಅವ್ರ ಮಟ್ಟಿಗೆ ಮಾತ್ರ ಅದು ಏನೋ ಸರ್ಕಾರದ ಲೆವೆಲ್. ಬಹುಶಃ ಶಿವರುದ್ರಪ್ಪನವರೇ ಅದಕ್ಕೆ ಅಧ್ಯಕ್ಷರಾಗಿದ್ರು ಅಂತ ಕಾಣಿಸ್ತದೆ. ಅವ್ರ ಟ್ರಸ್ಟಿಗೆ ಹೌದು, ಏನು ಕೆಲಸಗಳಿಲ್ಲ. ಟ್ರಸ್ಟ್ಗಳೆಲ್ಲ ಹಾಳಾಗೋಗಿದೆ. ಯಾಕಂದ್ರೆ ಸರ್ಕಾರದ ಅನುದಾನ ಅಥವಾ ಏನಂತಾರೆ ಅದನ್ನ ಎಂಜಿಲ್ ಕಾಸಿಗೆ ಬಿದ್ದವರು ಏನ್ ನಡೆಸ್ತಾರೆ? ನಡೆಸೋಂಥ ಧೀಮಂತರ ಬೇಕು, ಇಲ್ಲ. ಅದು ಕಟ್ಟಿದ್ದೀವಿ, ರಿಜಿಸ್ಟರ್ ಆಗಿದೆ, ನಡೀಲಿ ಕತ್ತೆ ಬಾಲ ಅಂತ ಹೋಗ್ತಿರ್ತಾರೆ. ಇದು ನಾನು ಪ್ರತ್ಯಕ್ಷ ನಡೆಸ್ತವ್ರು ನಡೆಸ್ತಾ ಇರೋರು ಕತೆ ನಾನು ಕೇಳೇ ಈ ಮಾತು ಹೇಳ್ತಾ ಇರೋದು. ಆ ಪುತಿನ್ ಅವ್ರ ವಿಷಯಕ್ಕಲ್ಲ, ಇನ್ ಜನರಲ್ ಆಗಿ ಸಾಕಪ್ಪ ಅಂತ ಮಾಡುತ್ತೆ. ಸರ್ಕಾರ ಮೊದಲು ಆಚೆ ಹುಟ್ಟಿಸುತ್ತೆ, ಆಮೇಲೆ ಗೋಯಿಂದ ಅದು. ಸೊ ಹಾಗಾಗಿ ಪುತಿನ್ ಅವರು ನಾಟಕಗಳು, ಕಾವ್ಯಗಳು, ವಿಮರ್ಶೆಗಳು ಬರೆದಿದ್ದಾರೆ, ಈ ಥರದ್ದೆಲ್ಲ ಬರೆದಿದ್ದಾರೆ. ಹರಿಚರಿತೆ ಅನ್ನುವ ಒಂದು ಕಾವ್ಯವನ್ನು, ಸುದೀರ್ಘವಾದ ಕಾವ್ಯವನ್ನು ಕೊನೆಗಾಲದಲ್ಲಿ ಅವರು ಅದನ್ನು ಬರೆದ್ರು. ಅದಕ್ಕೂ ಒಂದು ಒಳ್ಳೆಯ ಹೆಸರನ್ನ ತಗೊಂಡ್ಬಂದರು. ಅವ್ರಿಗೂ ಪಂಪ ಪ್ರಶಸ್ತಿ, ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡು ಎಲ್ಲ ಬಂದಿದೆ. ಆದರೆ ಜ್ಞಾನಪೀಠಕ್ಕೆ ಅರ್ಹರು ಅಂತ ಜನ ಭಾವಿಸಿದ್ದಾರೆ, ನಾನಲ್ಲ. ನನ್ನ ಜ್ಞಾನಪೀಠನ ಒಂದು ಬಹಳ ಗೌರವವಾದ ಪ್ರಶಸ್ತಿ ಅಂತ ನಾನೇನು, ದೊಡ್ಡ ಪ್ರಶಸ್ತಿ ಅಂತ ನಾನೇನು ಅಂದ್ಕೊಂಡಿಲ್ಲ. ಸೊ ಅದರಿಂದ ಸಹಜ ರಾಜಕೀಯ ಅನ್ನೋದು ತಾರುಮಾರಾಗಿ ಹೋಗಿ ಅವ್ರ ಹೆಸರು ಇದಾಯಿತು. ಅದು ಕೊಡಲಿಲ್ಲ ಅನ್ನೋದೇ ಒಂದು ಇದಾಯ್ತಲ್ಲ, ಅವರು ಉಳಿದೋಯ್ತಲ್ಲ. ಪುತಿನ್ ಅವ್ರಿಗೆ ಕೊಡಲಿಲ್ಲ ಅನ್ನೋದೇ ಒಂದು ಆ ಪ್ರಶಸ್ತಿಗೆ ಕಳಂಕ ಆಗೋಯ್ತು. ಅವ್ರಿಗೆ ನೋವಿತ್ತ? ಇಲ್ಲ, ಅವರು ಆ ಥರ ಯಾವುದನ್ನು ಎಣಿಸ್ತವ್ರೆ ಅಲ್ಲ, ಲೇವಡಿ ಮಾಡೋರು ಯಾವ್ದಾರು ಇದ್ದರೆ. ಮಾಸ್ತಿ ಅವರ ಸಿಟ್ಟು ಇರಲಿಲ್ಲ ಅವರಿಗೆ. ಇರಲಿ ಬಿಡಪ್ಪ, ನಮ್ಮ ಅನಂತಮೂರ್ತಿಗೆ ಬಂದಿದೆ, ಅವರು ನಮ್ಮ ಹುಡುಗನೇ ಅಲ್ವೇ ಅನ್ನೋ ಹಾಗೆ ಮಾತಾಡ್ತಾ ಇದ್ರು ಪುತಿನ್ ಅವರು. ಅವ್ರಿಗೇನು ಆ ಥರದ ನನಗೆ ಕೊಡು, ಯಾಕೆ ಅವ್ರಿಗೆ ಯಾರಿತ್ತು? ಅವರಿಗೆ ಟೀಮ್ ವರ್ಕ್ ಇರಲಿಲ್ವಲ್ಲ, ಯಾರಿದ್ರು? ಇಲ್ಲ. ಈಗ ಬೇಂದ್ರೆಗೆ ಯಾವುದೂ ಥರದಕ್ಕೆ ಇವರಿದ್ದರು, ಗೋಕಾಕರಿದ್ದರು. ಕುವೆಂಪು ಬರಲಿಕ್ಕೆ ಹಾಮನಾಯ್ಕರಂಥವ್ರಿದ್ರು. ಪುತಿನ್ರಾಗ ಯಾರಿದ್ರು? ನಾರಾಯಣ್ ಶೆಟ್ಟರು. ಅವ್ರು ಬರೇ ಬಿಟ್ಟು ಈಚೆಗೆ ಬಂದಿರೋರಲ್ಲ. ಎಕ್ಸಾಂಪಲ್ ಹೇಳೋದು, ಯಾರೂ ಇದು ಮಾಡಲಿಲ್ಲ, ಬರಲಿಲ್ಲ, ಬೇಡ,
ಕಾವ್ಯವೇ. ಪೂತಿನ ಅವರು ಓದಬೇಕು ಅಂದರೆ ಅಥವಾ ಯಾವನೋ ಆಕಸ್ಮಿಕವಾಗಿ ತಗೊಂಡ್ರೆ ಅದನ್ನು ಓದಲಿಕ್ಕೆ ಅವಕಾಶ ಇದೆ. ಸೊ ಹೀಗಾಗಿ ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ, ಮಾತಾಡ್ತಾ ಇದ್ದೆ. ಈ ಥರ ಒಂದು ಲಘು ಬಗೆಯ ಇದಿತ್ತು. ಅದಕ್ಕೆ ಕಾರಣವೂ ಇನ್ನೂ ಒಂದಿದೆ. ಪೂತಿನ ಅವರು ಮತ್ತು ಗೊರೂರವರು ಬೀಗರು. ಹಾಗಾಗಿ ನಾನು ಗೊರೂರ್ ಮನೆಗೆ ಹೋದರೆ ಗೊರೂರು ಅವ್ರಿಗೆ ಹೇಳೋರು, ಪೂತಿನ ಮನೆಗೆ ಹೋದರೆ ಗೊರೂರು ಹೇಳೋರು. ಸೊ ಈ ಥರದ ಒಂದು ಸರ್ಕಲ್ ಇತ್ತಲ್ಲಿ ನಮ್ಮಲ್ಲಿ. ಸೊ ಅದರಿಂದ ಅವರಿಬ್ಬರು, ನನಗೆ ಗೊರೂರಷ್ಟು ಇಂಟಿಮೆಸಿ ಪೂತಿನ ಅವ್ರು ಇರಲಿಲ್ಲ. ಅವರೆಲ್ಲೋ ಇದ್ದರು. ಇದು ಜಯನಗರದ ಒಂದು ಪೋಸ್ಟ್ ಆಫೀಸ್ ಎದುರುಗಡೆ ಪೂತಿನ ಅವ್ರ ಮನೆ. ಅದೇ ಒಂದ್ಸಲ ಹೇಳಿದ್ರು ಅವರು, ಏನಂತಂದ್ರೆ ಈ ಬೆಂಗಳೂರಿನ ಶಬ್ದಕ್ಕೆ ನನಗೆ ಕಿವುಡು ಬಂದ್ಬಿಟ್ಟಿದೆ ಅಂತ. ಕರೆಕ್ಟ್. ಇದು ಪೂತಿನ ಅವ್ರ ಮಾತು. ಅವ್ರನ್ನೇನು ಇವರು ಪ್ರೊಟೆಕ್ಟ್ ಮಾಡಲಿಲ್ಲ. ಆದರೆ ಪೂತಿನ ಅವರು ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡಿದ್ರು. ಈಗ ಉದಾಹರಣೆ, ದೇವನೂರು ಮಹಾದೇವ ಅವರ ಮೊದಲನೇ ಮಗಳು ಉಜ್ವಲ ಮಹಾದೇವ ಅಂತ ಹುಡುಗಿ, ಆಗ ಚಿಕ್ಕ ಹುಡುಗಿ ಆಗಿದ್ದಾಗ ಒಂದು ಪದ್ಯದ ಸಂಕಲನ ಬರೆದಾಗ ಪೂತಿನ ಅವ್ರ ಕೆಲ ಮುನ್ನುಡಿ ಬರ್ತಿದ್ದಾರೆ ದೇವನೂರು ಮಹಾದೇವ. ನೋಡಿ, ಬೇಂದ್ರೆ ಹಿರಿಯರು, ಕುವೆಂಪು ಮತ್ತು ಪೂತಿನ ಅವರ ಸಮಕಾಲೀನರು. ಇಬ್ಬರು 1904 ಹುಟ್ಟಿರೋದು. ಇಬ್ಬರು ಸಮಕಾಲೀನರು. ನಾನು ಕೇಳಲು ಈ ಬಂಡಾಯ ಮತ್ತು ದಲಿತ ಲೇಖಕರಲ್ಲಿ ಅಗ್ರಗಣ್ಯರಲ್ಲಿ ನಾನು ಗೌರವಿಸುವ, ಪ್ರೀತಿಸುವ ಗೆಳೆಯ ದೇವನೂರು ಮಹಾದೇವ್ ಅವರು ತನ್ನ ಮಗಳ ಒಂದು ಕೃತಿಗೆ ಪೂತಿನ ಅವ್ರ ಹತ್ರ ಹೆಂಗೆ ಮುನ್ನುಡಿ ಬರೆಸಿದ್ರು? ನೀವು ಏನು ದಲಿತರಿಗೆ ಅನ್ಯಾಯ ಆಗ್ಬಿಟ್ಟಿದೆ ಅಂತ ನೀವು ಹೇಳುವಾಗ ಆಯಿತು, ಒಪ್ಕೊತೀನಪ್ಪ, ಹೌದು ಅನ್ಯಾಯ ಆಗಿದೆ, ಪೂತಿನ ಅವರಿಂದ ಮುನ್ನುಡಿ ಬರೆಸಿದ್ರೆ ಸರಿ ಹೋಗುತ್ತೆ ಹೇಳ್ಬೋದಲ್ಲ. ನೀವು ನಿಮ್ಮ ಸ್ವಂತಕ್ಕೆ ಒಂದು ಮಾಡ್ಕೊತೀರಿ, ಪಬ್ಲಿಕ್ಕಿಗೆ ಇನ್ನೊಂದು, ಸಾರ್ವಜನಿಕರಿಗೆ ಒಂದು ಮಾಡ್ತೀರಿ ಅಂದರೆ ಏನರ್ಥ? ದೇವನೂರು ಮಹಾದೇವ ಅದನ್ನು ಯೋಚಿಸ್ಬೇಕಲ್ಲ. ಒಳ್ಳೆ ಕವಿ, ಪೂತಿನ ಅವ್ರ ಕೈ ಬರ್ಸಿದ್ದಕ್ಕೆ ನಾನೇನು ಇದು ಮಾಡ್ತಾ ಇಲ್ಲ. ನೀವು ಆದರೆ ಹಾಗೆ ಮಾಡಿಲ್ವಲ್ಲ. ಏನು ಬೇಸ್ ಮೇಲೆ ನೀವು ಪೂತಿನ ಅವ್ರ ಕೈಲಿ ಬರ್ಸಿದ್ರಿ? ನಿಮ್ಮ ಜೊತೆ ಲಂಕೇಶ್ ಇದ್ರು, ಅನಂತಮೂರ್ತಿ ಇದ್ರು, ಆ ಕಾಲದಲ್ಲಿ ಆ ಮಗು ನೋಡಿದವ್ರು ಇದ್ರು, ಚಂಪಾ ಇದ್ರು. ಇಷ್ಟು ಎಲ್ಲರನ್ನು ಬಿಟ್ಟು ನೀವು ಪೂತಿನ ಬಗ್ಗೆ ಮಾಡ್ಸೋದು ನನಗೆ ಅರ್ಥ ಆಗಿಲ್ಲ. ಅರ್ಥ ಆಗಬೇಕು ಅಂತಲೂ ಇಲ್ಲ. ನಾನು ಹೀಗೆ ತಿಳ್ಕೊಂಡಿದ್ದೀನಿ. ಇದು ನನ್ನನ್ನು ನಾನು ಹೆಂಗೆ ತಿಳ್ಕೊಂಡಿದ್ದೀನಿ ಅನ್ನೋದಕ್ಕೆ ಈ ಸರಣಿ ಮಾಡ್ತಾ ಇರೋದ್ರಿಂದ ಇದನ್ನು ಹೇಳಬೇಕು ಸಾರ್ವಜನಿಕರಿಗೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಬರ್ತಿರಬಹುದು ಪೂತಿನ ಅವರು ನಿಮಗೆ ಬರೆದ್ಬಿಟ್ಟು ಆಮೇಲೆ ಹೋಗಿ ಕೈ ತೊಳ್ಕೊಂಡು ಮುಖ ತೊಳ್ಕೊಂಡು ಸ್ನಾನ ಮಾಡಿ ಅವ್ರು ಶುಭ್ರರಾಗಿರ್ಬೋದು, ನೀವು ಗ್ರೇಟ್ ಆಗಿರ್ಬೋದು, ನಿಮ್ಮ ಮಗು ನೀವು. ಇದು ತಪ್ಪಲ್ವಾ ಅಂತ ನನಗೆ ಭಾವನೆ, ಫೀಲಿಂಗ್. ಅದು ಅವತ್ತಿಂದ ಇದೆ, ಇವತ್ತು ಹೇಳ್ತಾ ಇದ್ದೀನಿ ನಾನು. ಆ ಮಗುನ ನೋಡಿ, ಈಗ ಅವಳು ತುಂಬ ದೊಡ್ಡವಳಾಗಿರ್ತಾಳೆ, ಕುಟುಂಬಸ್ಥಳಾಗಿರ್ತಾಳೆ. ನಾನು ಉಜ್ವಲನ ಬಗ್ಗೆ ಒಂದು ಮಾತಾಡ್ತಾ ಇಲ್ಲ. ಅವಳು ದೊಡ್ಡವಳು, ಆ ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಬರೆದಿದ್ದೆ ಹೆಚ್ಚು. ನಮ್ಮ ಕನ್ನಡ ನಾಡಿನಲ್ಲಿ ಚಿಕ್ಕ ಮಕ್ಕಳು ಪುಸ್ತಕ ಬರೆಯೋದೇ ಹೆಚ್ಚು. ನಾನು ಕೇಳ್ತಾ ಇರೋದೇನು ಅಂದರೆ, ನೀವೇ ಬರೀಬೋದಾಗಿತ್ತು, ನಾನು ಅದ್ರ ಬಗ್ಗೆ ಕೇಳಲ್ಲ. ಆದರೆ ನೀವು ವಿರೋಧಿಸುವ, ಜೀವನ ಪರ್ಯಂತ ವಿರೋಧಿಸುವ ಒಂದು ತತ್ವವನ್ನು ನೀವು ಹೇಗೆ ವಿರೋಧಿಸ್ತೀರಿ, ಇವ್ರನ್ನ ಒಪ್ಕೊಳ್ತೀರಿ ಅನ್ನೋದು ಒಂದು ಪ್ರಶ್ನೆ. ಅದು ಅವ್ರಿಗೆ ಬಿಡೋಣ. ಪೂತಿನ ಅವರು ಅದ್ರಲ್ಲಿ ಏನು ಬರೆದಿದ್ದಾರೋ ನಾನು ಓದಿಲ್ಲ, ಅದು ನೋಡೋಣ. ಪೂತಿನ ಕವಿನೇ, ಅದರಲ್ಲೇನು ಅನುಮಾನವೇ ಇಲ್ಲ. ಸೊ ಈ ಎಲ್ಲ ಕಾರಣದಿಂದ ಇದೊಂದನ್ನು ಇಟ್ಕೊಂಡು ನಾನು ಪೂತಿನ ಅವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಇದು ಅಂಶ ಬಂತು, ಅದು ಹೇಳಿದೆ. ನನಗೆ ಮುನ್ನುಡಿ ಬರೀಲಿಲ್ಲ, ಆದರೆ ಆ ಮಗುಗೆ ಬರೆದಿದ್ದಾರೆ, ಸಂತೋಷ. ಅವರು ಪೂತಿನ ಅದು ಇಷ್ಟಪಟ್ಟಿರ್ಬೋದು, ಗೊತ್ತೈತೆ. ಅದೇ ಪೂತಿನ ಅವರು ಅಡಿಗರಿಗೂ ಮುನ್ನುಡಿ ಬರೆದಿದ್ದಾರೆ, ಅದನ್ನು ನಾನು ಗಮನಿಸಿದ್ದೀನಿ. ಯಾವ ಮೋಹನ ಮುರಳಿ ಕರೆಯಿತು, ಇದೊಂದು ಸಾಲಿನಿಂದನೇ, ಇದೊಂದು ಕವಿತೆಯಿಂದನೇ ಅಡಿಗರು ಕವಿಯಾದರು ಅಂತ ನೀವು ಬರೆದಿದ್ದೀರಲ್ಲ, ಅದು ನಾನು ಓದಿದ್ದೀನಿ. ಬರವಣಿಗೆ ಅನ್ನೋದು ಹೇಗೆ ಅಂದರೆ ಸಾರ್ವಜನಿಕರ ಸೊತ್ತು. ಈ ಮಾತು ಅನ್ನೋದು ನಾನು ಆಡಿದ ಮೇಲೆ ಬರೀ ಗಣಪತಿ ಸೊತ್ತಲ್ಲ, ಅದು ಸಾರ್ವಜನಿಕರ ಸೊತ್ತು. ಅದಕ್ಕೆ ನಾನು ಕಟಿಬದ್ಧನಾಗಿರಬೇಕು. ಹಿಂದೆ ಒಂದು ಮಾತಾಡಿ, ಕುವೆಂಪು ಬಗ್ಗೆ ನಾನು ನಿನ್ನೆ ಒಂದು ಮಾತಾಡಿ, ಇವತ್ತೊಂದು ಮಾತಾಡಿ, ನಾಳೆ ಒಂದು ಮಾತಾಡೋದಕ್ಕೆ ನಾನು ಅನಂತಮೂರ್ತಿ ಅಲ್ಲ. ನಾವು ಗಮನಿಸ್ತೀವಿ, ತಿಳುವಳಿಕೆಗೋಸ್ಕರ ಕಾಯ್ತೀವಿ, ತಿಳುವಳಿಕೆ ಬಂದರೆ ಸ್ವೀಕರಿಸ್ತೀವಿ, ಇಲ್ಲಾಂದರೆ ನಾವು ತಿಳಿದಿದ್ದೆ ತಿಳುವಳಿಕೆ ಅಂತ ಹೇಳಿ ಅದನ್ನು ಅಲ್ಲಿ ಇಟ್ಕೋತೀವಿ. ಹಾಗಾಗಿ ಪೂತಿನ ಅವ್ರನ್ನ ಅವ್ರು ಸಾಯುವವರೆಗೂ ನಾನು ನೋಡಿದ್ದೆ. ಅವರ ಟೋಪಿ, ಅವ್ರ ನಾಮ, ಅವ್ರ ಪೂಜೆ ಪುನಸ್ಕಾರ ಎಲ್ಲವನ್ನೂ ನಾವು ಗಮನಿಸಿದ್ದೀವಿ. ತುಂಬ ಸಂಪ್ರದಾಯಸ್ಥರು. ಬೇಂದ್ರೆ ಆ ಥರ ಸಂಪ್ರದಾಯವಾದಿ ಅಲ್ಲ. ನೀವು ಒಬ್ಬ ಸಂಪ್ರದಾಯಸ್ಥನ ಕೇಳಿ ಏನು ಮಡಿ ಮಾಡಿಸ್ಕೊಳ್ಳೋಕ್ಕೆ ಮಾಡಿದರೆ ನಾನೇನು ಮಾಡೋಕ್ಕಾಗಲ್ಲ. ಅದಾಯಿತು. ಆಕೆ ಕವಿಯಾಗಿ ಉಳಿದಿದ್ದರೆ, ಕವಿನೇ ಆಗಿದ್ದರೆ ನನಗೇನು ಅಭ್ಯಂತರ ಇಲ್ಲ, ನಾನು ಒಪ್ಕೊಳ್ಳೋಕೆ ಸಿದ್ಧ ಇದ್ದೀನಿ. ಪೂತಿನ ಅವರೇ ಕವಿ ಅಂದ್ಬಿಟ್ರೆ ಮುಗಿದಾಯ್ತು. ಯಾಕಂದರೆ ಅವರು ಸೂರಮ್ಯ ಕುಂಡಿಗೆ ಬರೆದಿದ್ದಾರೆ, ಇತ್ಯಾದಿ ಬರೆದಿದ್ದಾರೆ, ಅವರು ಎಲ್ಲರಿಗೂ ಬರೆದಿದ್ದಾರೆ ಮುನ್ನುಡಿನ. ಆದರೆ ಇಲ್ಲಿ ಏನು ಅಂತಂದರೆ ಅವ್ರು ಯಾರೂ ಚಳುವಳಿಗಾರರಲ್ಲ. ಸೂರಮ್ಯ ಕುಂಡಿ ಚಳುವಳಿ ಮಾಡಲಿಲ್ಲ. ನೀವು ಚಳುವಳಿ ಮಾಡಿದ್ರು, ಚಳುವಳಿ ಆದ್ದಿರೋ, ಈಗ ಚಳುವಳಿ ಮುಂಚೂಣಿಯಲ್ಲಿದ್ದಾರೆ. ನಿಮ್ಮ ಒಂದೊಂದು ಅಕ್ಷರವನ್ನು ಕೂಡ ನಾವು
ಕಿವಿಗೊಟ್ಟು, ಕಣ್ಣು ಕೊಟ್ಟು, ಮನಸ್ಸು ಕೊಟ್ಟು, ಎಲ್ಲ ಕೊಟ್ಟು ನೋಡ್ತೀವಿ, ಪಂಚೇಂದ್ರಿಯಗಳ ಸಮೇತ ನೋಡ್ತೀವಿ. ನೀವು ನಿಮ್ಮ ಇಷ್ಟ ಬಂದಂಗೆ ಮಾಡಿದ್ರೆ ಆದರೆ ಆ ಚಳುವಳಿ ಹಣೆ ಬರ ಬಂಡಾಯ ಹೇಗೆ ಹಾಳಾಗೋಯ್ತೋ, ನೆಗೆದು ಬಿದ್ದೋಯ್ತೋ, ನೆಲ ಕಚ್ಚೋಯ್ತೋ, ಹಾಗೆ ದಲಿತವು ಕೂಡ ನೆಲ ಕಚ್ಚೋಗುತ್ತೆ. ಅದಕ್ಕೆ ನೀವು ಹೊಣೆ ಹೊರತು ನಾನಲ್ಲ. ಅದನ್ನೇ ಗೋವಿಂದಯ್ಯ ಹೇಳ್ತಾ ಇರೋದು. ದಲಿತ ಸಾಹಿತ್ಯ ಹಾಳಾಗಿದ್ದು ದಲಿತರಾದಂಥ ಗೋವಿಂದಯ್ಯನೇ ಹೇಳ್ತಾ ಇರೋದೇನೆಂದರೆ ಅದು ದೇವನೂರು ಮಹಾದೇವ ಅವರಿಂದ. ಇದು ಉತ್ತರ ಕೊಡಬೇಕು. ಉತ್ತರ ಕೊಟ್ಟರೆ ನಾನು ಸಂತೋಷ ಪಡ್ತೀನಿ. ನಾನು ಕುಹತ್ಯೆಯಾಗಿ ಮಾತಾಡ್ತಾ ಇಲ್ಲ. ಅದು ಮುಂದೆ ದೇವನೂರು ಮಹಾದೇವ ಅವ್ರ ಕುರಿತೇ ಒಂದು ಇದು ಬರೋದ್ರಿಂದ ನಾನು ಅಲ್ಲಿ ಮಾತಾಡ್ತೀನಿ ವಿವರವಾಗಿ. ನನಗೂ ದೇವನೂರು ಮಹಾದೇವ ಅವರ ಸಂಬಂಧ ಏನು ಅನ್ನೋದನ್ನು ಹೇಳೋಣ. ಈಗ ಪೂತಿನ ಅವ್ರು ಮುಂದಿಟ್ಕೊಂಡು ಇದನ್ನೆಲ್ಲ ಚರ್ಚೆ ಮಾಡಬಾರ್ದು. ಪೂತಿನ ಅವರು ಕವಿಯಾಗಿ ಅಂತ ಸಹಜವಾಗಿ ಅವರೊಂದು ಮಿಲಿಟ್ರಿ ಆಫೀಸಲ್ಲಿ ಕ್ಲರ್ಕ್ ಅವರು. ಇವರು ಯಾರ ದೊಡ್ಡ ಸ್ಥಾನದಲ್ಲಿ ಏನು ಇರಲಿಲ್ಲ ಅವರು. ಆದರೆ ತನಗೆ ತಾನು ಕವಿಯಾಗಿ ಅವರು ಬಂದರು, ಜನಮಾನಸದಲ್ಲಿ ಉಳಿದಿದ್ದಾರೆ ಅವರು. ಅದನ್ನೇನು ಯಾರು ಏನು ಕಿತ್ಕೊಳ್ಳೋಕ್ಕಾಗಲ್ಲ. ಬೇಕಾಷ್ಟು ಅವರು ಸಾಧನೆ ಮಾಡಿದ್ದಾರೆ, ದೊಡ್ಡವರು ಅವರು. ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ದೆ, ಅಷ್ಟೇ ಡಿಸ್ಟೆನ್ಸ್ ದೂರನೂ ಕೂಡ ನಾನು ಇಟ್ಕೊಂಡಿದ್ದೆ. ಅವ್ರನ್ನ ಇಷ್ಟಪಡೋರು ಇದ್ದಾರೆ. KR ನಗರದಲ್ಲಿ ಮಂಜುನಾಥ್ ಅಂತಿದ್ರು, ಎಷ್ಟು ಮಂಜುನಾಥೋ ಏನೋ ಅಂತ. ಅವ್ರು ತೀರ್ಕೊಂಬಿಟ್ರು ಮೊನ್ನೆ ಸಹ. ನನಗಿಂತ ಚಿಕ್ಕವರು ಇರ್ಬೋದು ಅವರು. ನಾನು ಬೇಂದ್ರೆಯನ್ನು ಓದುವುದಿಲ್ಲ, ಕುವೆಂಪು ಅವನು ಓದುವುದಿಲ್ಲ, ಕೇವಲ ಪೂತಿನ ಅವರೇ ನನಗೆ ದೊಡ್ಡ ಕವಿ ಅಂತ ಹೇಳಿದವರು. ಇಂಥ ಮೂರ್ಖರು ಕಟ್ಕೊಂಡು ನಾವು ನಮ್ಮ ನಾಡು ನುಡಿಯನ್ನು ಕಟ್ಟಕ್ಕಾಗೋದಿಲ್ಲ. ನಾವು ಎಲ್ಲರೂ ಗಮನಿಸಬೇಕಾಗತ್ತೆ. ಸರಿ ಇದ್ದರೆ ಸರಿ ಅಂತ ಹೇಳೋಣ, ತಪ್ಪಿದ್ರೆ ತಪ್ಪು ಅಂತ ಹೇಳೋಣ. ಅದು ಬಿಟ್ಬಿಟ್ಟು ನಾನು ಅವ್ರನ್ನೂ ಓದುವುದು ಬೇಂದ್ರೆ ನಾನು ಎಲ್ಲವನ್ನೂ ಓದಿದ್ದೀನಿ, ಕಾರಂತರದ್ದು ಎಲ್ಲವನ್ನೂ ಓದಿದ್ದೀನಿ. ನೀವು ಯಾರು ಇವಾಗ ಮಾತಾಡ್ತಾ ಇದ್ದೀವ ಇವರೆಲ್ಲರ ಪುಸ್ತಕವನ್ನು ನಾನು ಓದಿದ್ದೀನಿ. ಅದರಿಂದ ನನಗೆ ಆ ಥರದ ಭಾವನೆ ಇಲ್ಲ. ನೀವು ಆ ಥರ ಮಾಡ್ತಾ ಇದ್ದೀರಿ, ಅದು ಸರಿ ಇಲ್ಲ. ನಾಡು ನುಡಿ ಮೇಲಕ್ಕೆ ಹೋಗ್ಬೇಕು. ನಮ್ಮ ಕನ್ನಡ ಭಾರತದಲ್ಲೇ ಒಂದು ಭಾಷೆ, ದೊಡ್ಡ ಭಾಷೆ ಆಗಬೇಕು. ಅಂದರೆ ಭಾಷಿಕವಾಗಿ ದೊಡ್ಡದಾಗಬೇಕು. ಆಮೇಲೆ ಪ್ರಪಂಚದ ಜೊತೆ ಪೋಟಿ ಮಾಡಬೇಕು, ಸ್ಪರ್ಧೆ ಮಾಡಬೇಕು. ನೀವು ಇಲ್ಲೇ ಇಷ್ಟರಲ್ಲೇ ನಿಮ್ಮ ಅಶೋಕ ನಗರವೋ ಮೈಸೂರೋ ಇಷ್ಟರಲ್ಲೇ ನೀವು ಮುಗಿಸ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಬರೋದಕ್ಕೆ ಬೇರೆಯವರು ಅಲ್ಲಿಂದ ಎದ್ದು ಬರೋರು ಬರಲಿ ಅಂತ ಆಶಿಸ್ತೀನಿ ಅಂತ ಹೇಳ್ತಾ, ಪುತಿನ್ ಅವ್ರ ಬಗ್ಗೆ ನಾನು ಇನ್ನು ಹೆಚ್ಚು ಹೇಳುವಂಥದ್ದೇನೂ ಇಲ್ಲ. ಅವರು ಬರವಣಿಗೆ ಎಲ್ಲ ಓದಿದ್ದೀನಿ. ಅವರು ಭಾಳ ರಸವಿಮರ್ಶಕರು, ರಸಕವಿಯವರು. ಇದನ್ನು ಎಲ್ಲರೂ ಹೇಳಿದ್ದಾರೆ, ನಾನೇನು ಹೇಳಬೇಕಾದಿದ್ದು. ನನ್ನ ಅವರ ಸಂಬಂಧ ಮೊದಲೇ ಹೇಳಿದ್ನಲ್ಲ, 74ರಿಂದ ಸಾಯೋವರೆಗೂ ಇತ್ತು ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.